ಪ್ರಿಯ ವೀಕ್ಷಕರೇ, KA10 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ತಾಲೂಕಿನ ಜ್ಯೋತಿಗೌಡನಪುರದ ಅಂಬೇಡ್ಕರ್ ಅವರ ಫ್ಲೆಕ್ಸ್ ವಿಕೋಪಗೊಳಿಸಿ ಬುದ್ಧ ವಿಗ್ರಹವನ್ನು ಹೊಡೆದು ಹಾಕಿರುವ ಸ್ಥಳಕ್ಕೆ ನಿವೃತ್ತಿ ಪೊಲೀಸ್ ನಿರೀಕ್ಷಕರು ಹಾಗೂ JDS ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಬಿ. ಪುಟ್ಟಸ್ವಾಮಿ ಭೇಟಿ ನೀಡಿದರು. ಬಳಿಕ ಗ್ರಾಮಸ್ಥರೊಂದಿಗೆ ಮಾತನಾಡಿ ಸಂಪೂರ್ಣವಾಗಿ ವಿವರ ಪಡೆದುಕೊಂಡರು. ಅಂಬೇಡ್ಕರ್ ಹಾಗೂ ಬುದ್ಧರಿಗೆ ಅಪಮಾನ ಮಾಡಿ ವಿಕೃತ ಮೆರೆದಿರುವ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಗಡೀಪಾರು ಮಾಡುವಂತೆ ಪೊಲೀಸ್ ಇಲಾಖೆಗೆ ಒತ್ತಾಯಿಸಿದರು. ನಂತರ ಚಾವಡಿಯಲ್ಲಿ ಎಲ್ಲ ಸಮುದಾಯದ ಮುಖಂಡರೊಂದಿಗೆ ಸಮಾಲೋಚನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿ, ತಪ್ಪಿತಸ್ಥರು ಯಾರೇ ಆದರೂ ಅವರ ಮೇಲೆ ಗೂಂಡಾ ಕಾಯ್ದೆ ಹಾಗೂ ಗಡೀಪಾರು ಮಾಡಬೇಕು. ಬುದ್ಧ ಅನುಯಾಯಿಗಳಾಗಿರುವುದರಿಂದ ಗ್ರಾಮಸ್ಥರು ಶಾಂತಿಯುತವಾಗಿ ನ್ಯಾಯ ಕೇಳುತ್ತಿದ್ದಾರೆ ಎಂದರು. ಬಿ. ಪುಟ್ಟಸ್ವಾಮಿ ಹಾಗೂ JDS ಮುಖಂಡರ ಬೆಂಬಲಕ್ಕೆ ಗ್ರಾಮಸ್ಥರು ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಯಳಂದೂರು ತಾಲೂಕಿನ JDS ಅಧ್ಯಕ್ಷ ಕೆಸ್ತೂರ್ ಆನಂದ್, ಪ್ರಧಾನ ಕಾರ್ಯದರ್ಶಿ ಅಂಬಳೆ ರವೀಶ್, OBC ಅಧ್ಯಕ್ಷರು ವಡಗೆರೆ ಸುಂದ್ರ, ಮಹಿಳಾ ಘಟಕದ ಅಧ್ಯಕ್ಷರು ಪುಷ್ಪಾವತಿ, ಲಿಂಗಾಯತ್ ಸಮುದಾಯದ ಮುಖಂಡರು ಗುಳಿಪುರ ಸಿದ್ಧಲಿಂಗಸ್ವಾಮಿ, ಸಿದ್ದೇಶ್, ಹೊಮ್ಮ ಮಹದೇವಸ್ವಾಮಿ ಸೇರಿದಂತೆ ಇನ್ನಿತರರು ಮುಖಂಡರು ಭಾಗಿಯಾಗಿದ್ದರು. ಅದು ನನಗೆ ಆಶ್ಚರ್ಯ ಆಗತ್ತೇನಪ್ಪ ಅಂತಂದ್ರೆ, ಚಾವಡಿ ಒಳಗಡೆ ಬಂದು ಬುದ್ಧನಲ್ಲಿ ಬಂದಿರತಕ್ಕಂಥ ನಮ್ಮೆಲ್ಲ ಸಮುದಾಯದ ಬಂಧುಗಳಿಗೂ ಕೂಡ ನಾನು ವಂದಿಸ್ತೇನೆ. ಯಾಕೆ ಅಂತಂದ್ರೆ ಇದು ಎಲ್ಲರೂ ಇವತ್ತು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಎಲ್ಲಿ ಶಾಂತಿಯನ್ನ ಭಂಗ ಉಂಟು ಮಾಡಬಾರ್ದು, ಅದಕ್ಕೆ ಇವತ್ತು ಪ್ರಚೋದನೆ ಕೊಟ್ಟಂತ ಕಿಡಿಗೇಡಿಗಳು ಯಾರಿದ್ದಾರೆ ಆ ಕಿಡಿಗೇಡಿಗಳನ್ನ ಪತ್ತೆ ಮಾಡಿ ಅವ್ರಿಗೆ ಗಡೀಪಾರು ಮಾಡುವ ಮೂಲಕ ಮತ್ತು ಗೂಂಡಾ ಆಕ್ಟ್ ನಾವು ಪ್ರತಿಭಟಿಸಬೇಕಾಗ್ತದೆ. ಯಾಕೆಂತಂದ್ರೆ ಈಗ ನಾವು ಇವತ್ತೇನೆ ಆ ಕಾರ್ಯಕ್ರಮಗಳನ್ನ ನಾವು ರೂಪಿಸಬೇಕಾಗಿತ್ತು. ಆದ್ರೆ ಪೊಲೀಸ್ನವ್ರಿಗೆ ಕಾಲಾವಕಾಶ ಕೊಡೋಣ. ಯಾಕೆಂದ್ರೆ ಒಳ್ಳೆಯ ತನಿಖೆ ಆಗಬೇಕು ಅಂತಂದ್ರೆ ನಾವು ಪೊಲೀಸ್ನವ್ರಿಗೆ ಸಹಕಾರ ಕೊಡಬೇಕಾಗ್ತದೆ ಮತ್ತು ಶಾಂತಿಯನ್ನ ಕಾಪಾಡಬೇಕಾಗ್ತದೆ. ಪೊಲೀಸ್ನವ್ರನ್ನ ಅವರು ಮುಕ್ತವಾಗಿ ತನಿಖೆ ಮಾಡ್ಲಿಕ್ಕೆ ಇವತ್ತು ನಾವು ಅವಕಾಶ ಕೊಡೋಣ. ನೀವು ಯಾರು ಕೂಡ ಇವತ್ತು ನಮ್ಮ ಚಾವಡಿ ಒಳಗಡೆ ಬಂದಿರ್ಬೋದು, ಬನ್ನಿ ಶ್ರೀನಾಥ್, ಬನ್ನಿ ಒಳಗಡೆ ಬಂದು ಚಾವಡಿ ಒಳಗಡೆ ಬಂದಿರ್ಬೋದು, ಮತ್ತೆ ಬುದ್ಧ ಮಂದಿರದೊಳಗಡೆ ನುಗ್ಗಿ ಅವರು ವಿಕೃತಿಯನ್ನ ಮೆರೆದಿರ್ಬೋದು. ಅಂತ ಪಾಪಿಗಳು ಯಾರೇ ಇರ್ಲಿ ಅವ್ರನ್ನ ಪೊಲೀಸ್ ಇಲಾಖೆ ಕಠಿಣವಾಗಿ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಬೇಕು ಮತ್ತು ಗೂಂಡಾ ಕಾಯ್ದೆ ಅಡಿ ಅವ್ರನ್ನ ಗಡೀಪಾರು ಮಾಡಿ ಅವ್ರಿಗೆ ವಿಶೇಷ ಕಾಯ್ದೆ ಅಡಿ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಿ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ನಾನು ಪೊಲೀಸ್ ಇಲಾಖೆಯನ್ನ ಈ ಮೂಲಕ ಒತ್ತಾಯ ಮಾಡ್ತೇನೆ. ಮತ್ತು ಇವತ್ತು ಏನು ನಮ್ಮ ಗ್ರಾಮ